ಎಲ್ರಿಗೂ ನಮಸ್ಕಾರ. ಪುಂಗು ಪುರಾಣ ಅಲ್ಲ, ತುಂಬ ದಿನ ಆದಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ನನಗೆ ಕ್ಷಮೆ ಇರಲಿ. ಮಾತೇ ಇಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋವರ್ಸ್ಗೆ ಹೇಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಷ್ಟೇ. ಈ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಐ ಡೋಂಟ್ ಕೇರ್, ಏನು ಮಾಡ್ತೀರಾ ಮಾಡ್ಕೋಗಿ. ಮ್ಯಾಟ್ರ್ ಏನಂತಂದರೆ, ಎಷ್ಟೊಂದು ರೋಸ್ಟ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಹೌದು, ಇದೇನು ಹೊಸ್ತಲ್ಲ, ಬಟ್ ಹೊಸ ಕಾನ್ಸೆಪ್ಟಲ್ಲಿ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಾನು ಹೊಸ್ದಾಗಿ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಹಂಗೆ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ. ನಿಮ್ಮ ಅಪ್ತಿರು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಆದ್ರೆ ಒಂದು ಮಿಸ್ಟೇಕ್ ಮಾಡ್ಬಿಟ್ರು. ನಿಮ್ಮನ್ನೆಲ್ಲ ನನ್ನ ಕಾಲದಲ್ಲಿ ಹುಟ್ಟಿಸ್ಬಿಟ್ರು. ಫಸ್ಟ್ ವಿಡಿಯೋ ಅಕ್ಕನಿಂದ ಸ್ಟಾರ್ಟ್ ಮಾಡೋಣ. ಆಫ್ಟರ್ ಲಾಂಗ್ ಟೈಮ್ ರೆಡ್ ಬುಲ್ ಕುಡಿತಾ ಇದೀನಿ. ಡಯಟ್ ಅಲ್ಲಿ ರೆಡ್ ಬುಲ್ ಗಿಡ್ಬುಲ್ ಎಲ್ಲ ಏನಿರ್ಲಿಲ್ಲ. ಎಷ್ಟು ಅಂತ ಬಂದಾಗ ಯಾವ ಡಯಟ್ ಮಾಡೋದೇನೆ, ಕೆಲಸ ಇಲ್ಲ. ಇಷ್ಟೆಲ್ಲ ನಾವು ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡೋದೇ, ಎಂಜಾಯ್ ಮಾಡಕ್ಕೆ. ನಿಮಗೆ ಸಮಾಜದ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ಎಷ್ಟು ಸೆಕ್ಸಿಯಾಗಿ ಕಾಣ್ತಾ ಇದ್ದಾಳೆ ಬೇ, ಸೆಕ್ಸಿಯಾಗಿ ರೆಡಿ ಆಗಿ ಲಾಲಿಪಾಪ್ ತಿಂತಾಳೆ. ಮಿಟ್ಟಕ್ಲಾಡಿ ನೀನು. ಯಾರು ಬಂದ್ ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನಿನಗೆ. ಏನು ಹೇಳೋದ, ಆದ್ರೂ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂದರೆ ನಿಜ. ಏನಂದರೆ ಸ್ಕ್ರೋಲ್ ಮಾಡ್ತಾ ಇರೋರು ಮಾಡ್ತಾನೆ ಇರ್ತಾರೆ, ಈ ಥರ ಮೂರು ಬಿಟ್ಟು ದುಡ್ಡು ಮಾಡೋರು ದುಡ್ಡು ಮಾಡ್ತಾನೆ ಇರ್ತಾರೆ. ನಾನು ಕಂಡು ಸತ್ಯ. ಏನಂತೀರಾ? ಯು ಆರ್ 100% ರೈಟ್. ಒಂದು 7 ವರ್ಷ ಜೈಲಾಗಿದ್ರು ಪರವಾಗಿಲ್ಲ, ಎಲ್ಲ ನ್ಯೂಸ್ ಬಂದ್ಬಿಡ್ತೀನಿ ಚಾನಲ್ಗೆ ಅಂದ್ರೆ ನೀವು ನೋಡಿ. ಏನು ಹೇಳದ, ಅಪ್ಪ ಅಮ್ಮ ಆದವರು ಮಕ್ಳಿಗೆ ಬುದ್ಧಿ ಹೇಳ್ಕೊಡ್ಬೇಕು. ಆದರೆ ಇಲ್ಲಿ ಏನು ಇನ್ಸ್ಟಾಗ್ರಾಮ್ ಮುಂಚೆಯಿಂದನೂ ಇದೆ, ಬಟ್ ಈಗೀಗ ಈ ಟಿಕ್ಟಾಕ್ ಎಲ್ಲ ಬ್ಯಾನ್ ಆದಮೇಲಿಂದ ರೀಲ್ಸ್ ಅನ್ನೋ ಆಪ್ಷನ್ ಬಂದ್ಬಿಟ್ಟು ಸಮಾಜಕ್ಕೆ ಬಗ್ಸಿ ಗಡಾರಿ ಆಗ್ತಾವ್ರಿ ಅಂತ ನನ್ನ ಮಕ್ಳಿಗೆ ಏನು ಹೇಳೋದ? ಸಮಾಜಕ್ಕೆ ಏನು ಸಂದೇಶ ಇವರಿಂದ? ನನಗಂತೂ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಕಿಪ್ಪಿ ಕೀರ್ತಿ, ನಿನ್ ವಿಡಿಯೋ ನೋಡಿ ನಾ ಬಾಳ ಹುಚ್ಚಾಗಿನಿ. ನಿನ್ ಪ್ರೀತಿ ಮಾಡಕತ್ತೀನಿ. ಮುತ್ತುರಾಜನ್ ಬ್ರೇಕಪ್ ಆಗದಂತದ. ನನ್ ಪ್ರೀತಿ ಎಕ್ಸೆಪ್ಟ್ ಮಾಡ್ಕೋ. ನಾನು ಬಾಳ ಇಷ್ಟ ಪಡಕತ್ತೀನಿ. ಕಿಪ್ಪಿ ಕೀರ್ತಿ ಯಾವತ್ತೂ ನನ್ನ ನೋಡು ಬಿಟ್ಕೊಡಲ್ಲ, ಗೊತ್ತಾಯ್ತಾ? ತಾಳಿ ಕಟ್ಟೆ ಕಟ್ತೀನಿ, ಕಟ್ಟ ಬಂದೇ ಬರ್ತೀನಿ. ಕಿಪ್ಪಿ ಕೀರ್ತಿ ಎತ್ತಾಕೋ ಮದುವೆ ಆಗೋಯ್ತೀನಿ. ಹೊಸ ಕಪ್ ತುಂಬಿದೀನಿ ನೋಡು, ತುಂಬ್ತೀನಿ, ಎಲ್ಲಾರ್ನೂ ಇಷ್ಟ ಆಗುತ್ತಲ್ಲ. ಯಾವತ್ತಿದ್ರೆ ಕಿಪ್ಪಿ ಕೀರ್ತಿಗೆ ತಾಳಿ ಕಟ್ಟನು ನಾನೇ, ಅವಳ ಜೊತೆ ಸಂಸಾರ ಮಾಡೋಣ ನಾನೇ, ಕಿಪ್ಪಿ ಕೀರ್ತಿನ ಗಂಡನು ನಾನೇ. ಕಿಪ್ಪಿ ಕಿರಿ ನನ್ನವಳು, ನೀನೇನು ಮಾಡಕ್ಕಾಗಲ್ಲ. ಈ ಇನ್ಸ್ಟಾಗ್ರಾಮ್ ದಯವಿಟ್ಟು ಬ್ಯಾನ್ ಮಾಡಪ್ಪ ಸ್ವಾಮಿ, ದಯವಿಟ್ಟು ಬರೀ ಪೀಡಗಳು ನೀವೇ ಬರ್ತೀರಾ. ನಿಮ್ ಸತ್ಯನಾಸ್ತಾಗ ಬರ, ನಿಮ್ ದರಿದ್ರ ಬಲ್ಸಾಯ, ನೀವೇನೋ ಹೋಗಿದ್ರೆ ಆಕ್ಸಿಡೆಂಟ್ ಸಾಯೋರ, ಬರೇ ನಿಮ್ಮವೇ ನಿಮ್ ದರಿದ್ರದವ ಪೀಡೆ ಮಕ್ಕಗಳು. ನಮ್ಮ ಮನ್ಸಿನ ಮಾತನ್ನ ಆ ಅಕ್ಕ ಹೇಳೋದ್ಲು ಈಗ. ಏನು ಕಿಪ್ಪಿ ಅಲ್ಲ, ಇಲ್ಲೇ ಕಮೆಂಟ್ ಹಾಕೋರೊಬ್ರು ನೋಡಿ, ಮಿಯಾ ಖಲೀಫಾ ಅನ್ಕೊಬಿಟ್ಟವ್ರ ಅವರೆಲ್ಲ ಅಂತ. ಇಲ್ಲ ಸನ್ನಿ ಏನು ತಾಯಿ ನಾಡ ಹೆಂಗೆ ಬರ್ಗೆಟ್ ನಿಂತವ್ ನೋಡಿ. ನಾನು ಬಿಡಿ, ಯಾಕೆ ನೋ ಕಾಮೆಂಟ್ಸ್. ಹೇಳ್ರಪ್ಪ, ಹೇಳ್ರು. ಹೀಗೆ ನೋಡ್ತಾ ಇದ್ಯಾ ನೋಡು, ನಾನು ರೆಡಿಯಾಗಿ ಬಂದಿದ್ದೀನಿ ರವಿ. ನಮ್ಮ ಮಕ್ಕಳೆಲ್ಲ ಇವೆಲ್ಲ ತಂದು ಕೊಟ್ಟಿದ್ದಾರೆ ರವಿ. ಇಷ್ಟು ಪ್ರಕಾರನೇ ಇರ್ಬೇಕು ಅಂತ ಅಂದ್ಬಿಟ್ಟು ನಾನು ಇದೆಲ್ಲ ಹಾಕೊಂಡು ನೀವು ಇಷ್ಟು ಪ್ರಕಾರ ನಾನು ರೆಡಿಯಾಗಿದ್ದೀನಿ ರವಿ. ಎಲ್ಲ ನಮ್ ಕರ್ನಾಟಕ ಜನತೆ ನೀವೇನೇನೆ ನನ್ನ ಮನಸ್ಸಿನಿಂಕ ನಾನು ಹೇಳ್ತಾ ಇರೋದು. ಇವತ್ತು ಅಂತ್ಯ ಮಾಡ್ಬಿಡ್ರಿ. 3 ಬಿಟ್ಟು ನಿಂತು ಬಿಟ್ಟವ್ರೆ. ನಾನು ದೇವ್ರ ಎಷ್ಟು ತಡ್ದೆ ಅಂದ್ರೆ ಬೇಡ ಅಂದೆ. ನಮ್ಮ ಸ್ನೇಹಿತರು ಇಲ್ಲ ನೀನ್ ಮಾತಾಡ್ದಿರೋ ಹೋದ್ರೆ ಏನು ಅಂತಂದ್ರು. ನೀವೇ ಉತ್ತರ ಕೊಡ್ಬೇಕು. ಈಗ ಸತ್ತೋಗವ್ರೆ ಅವರು, ಆಯಿತಾ? ಅವ್ರ ಫೋಟೋ ಮುಂದೆ ಇವರು ರೀಲ್ಸ್ ಮಾಡಿ ಏನು ಸಮಾಜಕ್ಕೆ ಏನು ಮೆಸೇಜ್ ಅದರಿಂದ?
ರೋಸ್ಟ್ ಮಾಡದೆ ಇನ್ನೇನು ಮಾಡ್ತಾರೆ ಹೇಳಿ? ಇಂಥ ವೀಡಿಯೋಸ್ಗೆ ರೋಸ್ಟ್ ಮಾಡದೆ ಬೇರೆ ಏನು ಮಾಡ್ಬೋದು? ಕಮೆಂಟ್ ಹಾಕಿ. ಬ್ಯಾಡ್ ಆದರೂ ಓಕೆ, ಗುಡ್ ಆದರೂ ಓಕೆ, ಯುವರ್ ವಿಶ್. ವೆರಿ ಸ್ಮಾರ್ಟ್. ಇವತ್ತು ಗುಡ್ ನ್ಯೂಸ್ ಒಂದು, ಬ್ಯಾಡ್ ನ್ಯೂಸ್ ಒಂದು. ಇವತ್ತು ನಮ್ಮ ಮಗ ಒಬ್ಬ ಹುಟ್ಟಿದ್ದು ದಿನ, ಆದ್ರೆ ಅವನೇ ಇಲ್ಲ ಫ್ರೆಂಡ್ ಭೂಮಿ ಮೇಲೆ, ಅವನೇ ಚಿರೋಗಿದ್ದಾನೆ. ಇದಕ್ಕೇನು ಹೇಳ್ತೀರಾ? ಹಾಂ, ಕೇಳಿದವ್ರು ಯಾರೀಗ? ಸತ್ತವರ ಬದುಕೋರ ಬರ್ತಾಳೆ, ಕೇಳಿದವ್ರು ಯಾರು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇವತ್ತಿನ ವಿಡಿಯೋ ಇಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಸ್ವಲ್ಪ ಮಿಕ್ಸ್ ಮಸಾಲ ಮಾಡ್ಕೊಬಂದು ನಿಮ್ಮ ಮುಂದೆ ಇಡ್ತೀನಿ. ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಎಲ್ಲಿದೆ ನಾನು? ಎಂಟರ್ಟೈನ್ಮೆಂಟ್. ಯು ಆರ್ ಮೈ ಎಂಟರ್ಟೈನ್ಮೆಂಟ್ ಚಿನ್ನ. ಕಾಮಾನ್ ಚಿನ್ನ, ಹೋಗೋಣ.